ಕಾರು ತೊಗೊಂಬರ್ತಾ ಇದ್ದಾರೆ ಚಿನ್ನು. ಹೊರಡ್ತಾ ಇದೀವಿ. ನಾನು ಮುಖನೂ ತೊಗೊಳಕ್ಕಾಗಲಿಲ್ಲ, ಭಾಳ ಗಡ್ಬಡಿ ಮಾಡಿ ಹಂಗೆ ಚಪಾತಿ ಮಾಡಿ ಗ್ಯಾಸ್ ಕಟ್ಟಿದ್ದೀವಿ. ಈ ಕಡೆಯಿಂದ ಮುಗಿಸ್ಕೊಂಡು ಪಟ್ ಚಹಾ ಕುಡಿದು ಬಂದುಬಿಟ್ಟೆ. ಅವಸರ ಮಾಡ್ಕೊಂಡೆ. ತಮಗೆ ಏನಮ್ಮ ಹೆಂಗೆ ನೋಡಿರಿ, ಎಷ್ಟು ಗಡ್ಬಡಿ ಹಾಂ ಕೆರೆ ನೋಡಿ. ನಾ ಯಾವಾಗ ಬಂದಿರ್ತೀನಿ ಅವಾಗ ಕೋಟೆ ಕೆರೆ ಇದು ಭಾಳ ಮೊದಲಿಂದ. ಆಮೇಲೆ ಬಸ್ಗಳು ನೋಡಿ ಕೆಂಪು ಕಲರ್ ಕಿಲ್ಲಾ ಕೆರೆ ಇದು. ಆಮೇಲೆ ಬಸ್ಗಳು ಯಾವ ರೀತಿ ಕಾಣಿಸ್ತಾ ಇದಾವೆ ನೋಡಿ. ಆಮೇಲೆ ಭಾಳ ಚೇಂಜ್ ಆಗೈತೆ ಈಗ. ಅಮ್ಮಂದ ದುರ್ಗಾ ಅಮ್ಮಂದು ಮಂದಿರ ಬಂತೀನಿ. ನಾ ಅಮ್ಮನ ಅಂತೇನೆ, ಹಂಗೆ ದುರ್ಗಾ ಅಂತ ಅನ್ನಲ್ಲ. ಯಾಕಂದ್ರೆ ಯಾರೇ ಇರಲಿ, ನಾವು ಯಾವಾಗಲೂ ಮಾತಾಡ್ಬೇಕಾದ್ರೆ ಈಗ ರಾಮ ಅಂತ ಅನ್ನೋದಿಲ್ಲ, ಶ್ರೀರಾಮ. ಸೀತಾ ಮಾತಾ ಅಂತ ಅನ್ನೋದು ನಾವು, ಸೀತಾ ಅಂತ ಅನ್ನೋದಿಲ್ಲ. ಭಾಳ ದೊಡ್ಡ ರೆಸ್ಪೆಕ್ಟ್ ಐತೆ ಅವರಿಗೆ. ಸುಮ್ಮನೆ ಸೀತಾ ಅನ್ನೋದಿಲ್ಲ, ಸೀತಾ ಮಾತಾ. ಹಂಗ ಒಂದೊಂದು ಇದಕ್ಕೆ ಇದನ್ನ ಅದಾವ ಭಾಳ. ಇದು ಯಾವಾಗಲೂ ಮರೆಯಕ್ಕೆ ಸಾಧ್ಯ ಇಲ್ಲ ನಮ್ಗೆ. ರಾಯಲ್ ರಿಟೀಸ್ ಅಂತ ನಾ ವಿಡಿಯೋ ಮಾಡುವಾಗ ನಾನು ನೆನಪೈತಿದ್ದ. ನಾ ವಿಡಿಯೋ ಮಾಡಿಬಿಟ್ಟೇನಿ. ಭಾಳ ಮಸ್ತ್ ಐತಿ, ಹೋಗಿ ಬರ್ರಿ. ಆಂಧ್ರ ಸ್ಟೈಲ್, ಆಂಧ್ರ ಲಿಫಿ ಊಟ ಹೋಟೆಲ್ ಅಂತ ಭಾಳ ದೊಡ್ಡ ಪ್ರಮಾಣ ಇದೆ. ನಾವು ಭಾಳ ಸಲ ಬಂದಿದ್ದೀವಿ ಇಲ್ಲಿ ಮ್ಯಾರೇಜು. ಬಂದಿದ್ದೀವಿ. ಈಗ ನೀವು ಮತ್ತೆ ಆಮೇಲೆ ಎಲ್ಲಿ ಬರಬೇಕು? ಇಂಥದ್ದೊಂದು ಬೇಕಾಗಿತ್ತು ನಮ್ಗೆ ಚಾಯ್ ಎಲ್ಲ. ಇಲ್ಲ ಸರ್, ಸೆಟ್ಲ್ ಆಗಿದ್ದೆಲ್ಲ ಇಲ್ಲ. ಮಲ್ಲೇಶ್ವರ ಶಿವಾನಂದ್ ಮಾತಾಡೋದ್ರಿ. ಅನಿಲ್ ನಂಬರ್ ಕೊಟ್ಟಿದ್ರಿ. ಕನ್ನಡ ಮಾತಾಡ್ತೀರ? ಕಣ್ಣು ಬರ್ತಿರಲ್ಲ. ಸ್ವಲ್ಪ ಹೊರಗಡೆ ಬಂದಿದ್ದೀವಿ. ಈಗ ಹಚ್ಚಿದ್ದಾರೆ. ಏನು ವ್ಯೂ ಚೆನ್ನಾಗಿದೆ ನೋಡಿ. ಬರ್ರಿ, ಡಿಫ್ರೆಂಟ್ ಇದೆ ಅಲ್ರಿ ಎಲ್ಲ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಹೆಂಗೆ ಅನಿಸ್ತಾ ಇದೆ ಶಾಂಭವಿ. ರೀಲ್ಸ್ ಅದು ಮಾಡಕ್ಕೆ ಭಾರಿ ಐತೆ ನೋಡಿ. ಎಲ್ಲ ರೀಲ್ಸ್ ಅದು ಮಾಡಕ್ಕೆ ಆರಾಮಾಯ್ತು ಬಿಡೋದು, ಏನು ಪ್ರಾಬ್ಲಮ್ ಇಲ್ಲ. ಅಲ್ಲಿ ನೀರು ಎಷ್ಟೊಂದಿದೆಯಲ್ಲ. ಅಲ್ಲಿ ಅಲ್ಲಿ ಏನು ಕಂಬ ಥರ ಏನೋ ಕಾಣಿಸ್ತಾ ಇದೆಯಲ್ಲ ಅಲ್ಲಿ. ಹೊಳಂತೆ ಹೊಳೆ ಇದೆಯಲ್ಲ, ಸಿಗನ್ ಕೊಳ್ಳ. ನೋಡ್ರಿ ನೋಡ್ರಿ ನೀರ್ ಹೋಗ್ತಾ ಇದಾರೆ ಇಬ್ರು. ನೋಡಿ ಬರೋವ್ರಿ. ಈಗ ಏನಾಯ್ತ್ರಿ? ಪೂರ್ತಿ ರೌಂಡ ಚೆನ್ನಾಗಿದೆ. ಅಲ್ಲಿವರೆಗೂ ಇದೆ ಅಲ್ಲ. ಬನ್ನಿ. ಎಷ್ಟು ಮಸ್ತ್ ಕಲರ್ ಇದು. ಕಾಡು ಒಳಗೆ ಯಾರು ನೀರ್ ಹಾಕಿದ್ದಾರೆ, ಯಾರು ಬೆಳೆಸಿದಾರೆ ನೋಡಿ ಇಲ್ಲಿ. ಅದ್ ಕಲರ್ ಎಷ್ಟು ಮಸ್ತ್ ಅನ್ಸಂಗ ನೋಡಿ. ಇಲ್ಲಿ ಫ್ಲವರ್ ನಿಜವಾಗ್ಲೂ ಭಾಳ ಚೆನ್ನಾಗಿದೆ. ನೋಡಿ ಏನ್ ತಗೊಂಡ್ರು ನೋಡಿ ಇಲ್ಲಿ ಕೆಲಸ. ಶಂಭವಿ ಕೆಲಸ ಬರ್ತದ ಅಲ್ಲದ ಅವಳು ನೋಡಿ ಯಾವ ರೀತಿ ಇರ್ತದ ಅಟ್ಯಾಚ್ಮೆಂಟ್ ಅಂತ ಹೇಳಿ ಅವ್ರು ತಗೊಂತ ಇದಾರೆ ನಮಗೆ. ಏನಂತೆ ಮೂಲಕವಾಗಿ ನೀವು ಈ ಒಂದು ಅಭಿಪ್ರಾಯಗಳನ್ನು ಸೂಚಿಸ್ತಾ ಇದ್ದೀರಿ ಅಂತ ಅನಿಸ್ತದೆ. ಅದೇ ಅದೇ ದೊಡ್ಡ ಚಲೋ ಅದಾವ. ಅಲ್ಲಿ ನೋಡಲ್ಲಿ ಕಾಣಿಸ್ತಾವ, ಚಲೋ ಅದಾವ. ಎಕ್ದಮ್ ಹಿಂಗೆ ಕಾಡು ಒಳಗೆ ಇರ್ತಾವಲ್ಲ ಆ ರೀತಿನೇ ಅದಾವ ಜಂಗಲ್ ಒಳಗೆ. ಹಿಂದೆ ನೋಡಿ ಶಾಂಭವಿ ಒಂದು ನಿಮಿಷ. ಅಲ್ಲಿ ನೋಡು.
ಅದೇ 2 ಜೋಡಿ ಅದಾವು. ಜಂಗಲ್ ಒಳಗಿಂದ ಏನೋ ತಿನ್ಕೊಂಡು ಮಾಡ್ಕೊಂಡು ಅಲ್ಲಿ ಒಂದು ಕೋಳಿ ಫಾರ್ಮ್ ಐತ್ಲ, ಅಲ್ಲಿ ಅದು ಬರ್ತಿರ್ಬೇಕು. ಇಲ್ಲಿ ನೋಡಿ, ಇಲ್ಲೂ ಮನಿಗಳ್ನು ಅದಾವಲ್ಲ ಇಲ್ಲಿ. ಇದು ಮನಿ ಅಂತ ಹಾ, ಅದು ಹುಡುಗರು ಅದಾವ್ರಿ ಅಲ್ಲಿ, ಎಲ್ಲ ಸಣ್ಣ ಹುಡುಗರು. ಅವ್ರು ನೋಡಾಕ್ರಿ ಕೋಳಿ ಫಾರ್ಮ್ ನೋಡಾಕ ಹಾ ಹಾ ಹೌದು. ಇಲ್ಲಿ ಒಂದು ಮನೆ ಎಲ್ಲ ಗಿಡಗಳು ಬೆಳೆಸ್ ಅದೇ ಮಾವಿನ ಗಿಡ, ಕಲ್ಮಿ ಗಿಡ ಹಚ್ಚಿದಾರ ನೋಡಿ. ಇಲ್ಲೂ ಏನೋ ಮಾಡ್ತಾ ಇದಾರೆ. ಇಲ್ಲಿ ಗಾಡಿಗಳು ಬಂದು ನಿಂತಾವಲ್ಲ, ಒಂದೊಂದೊಂದು ಶನಿ ಗಿಡ ಆಡುಗಳು ನೋಡಿ ಅಲ್ಲಿ ಮೇಯಿಸ್ತಾ ಇದಾರೆ. ಅಂತ ನಿಲ್ಸಿದಾರೆ. ಶಾಂಭೂಗಿ ಏನೇನ್ ಬೇಕು ಮಾಡ್ರ ಗಂಜಿ 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 ಅಣ್ಣ ಇನ್ನೊಂದು ಅಷ್ಟ ಕೊಡ್ರಿ, 2 ಸರ್ ತಗೊಳ್ಳಿ. ಇಲ್ರಿ ಒಂದ್ ಕೊಡ್ರಿ, ಇನ್ನೂ ಒಂದ ಕೊಡ್ರಿ. ನಡೀತದೆ. ಶಾಂಭೂಗಿ ಗಂಜಿ ಇಷ್ಟ ಅಂತ ತೆಗೆದು ಕೊಡ್ತಾ ಇದಾರೆ ಅವ್ರೆ. ಹಾ ತಗೊಮ್ಮ. ಇದು ನೋಡಿ, ಇದು ಹೋಗದ್ ಬಿಡಿ ಆ ಕಡೆ. ಹಾ ಅದೇ ಅಲ್ಲ, ಅದಾರ ಇವುಗಳು, ಅದಾರ 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 ಅದಾರ. ಹೌದಮ್ಮ, ಇಷ್ಟ ಐತಿ ಇದು, ಚಲೋ ಐತಿ ಒಳಗಡೆ ಎಲ್ಲ. ಹಾ ಅದೇ ಅದೇ. ಹಾ ಹಾ ಹೌದಿತ್ತಲ್ಲ, ಒಳಗಡೆ ಇದೆ ಅಲ್ಲಿ. ಗೋಕಾಕ್ದಿಂದ ತಗೊಂಬಂದು ಇಲ್ಲಿ ಮಾರ್ತಾರೆ. ಹಾ ಹಾ ಹಾ. ಮತ್ತೆ ಇಲ್ಲಿ ಬಂದ್ವಿ ಗೋಕಾಕ ಟೆಕ್ಸ್ಟೈಲ್ ಹೋಗ್ತಿದ್ವಲ್ಲ, ಇಲ್ಲಿ ಹತ್ರ ಇದೆ ನಮ್ದು ಮಾರಿಯಾಳ. ಬಂದ್ವಿ, ಆದ್ರೂ ಬಂದಿದೆ. ಇವತ್ತು ಹಾಫ್ ಡೇ ಇತ್ತಂತ, ಅವಾಗಿಂದ ಇತ್ತಂತ. ನಮ್ಮ ಬರಾಕಿ 1:30 ಆಗೈತಿ. ಮತ್ತು ಮೋಸ್ಟ್ಲಿ ಊಟಕ್ಕೆ ಹೋಗಿದ್ದಾರೆ ಇನ್ನೋರು ಒಳಗಡೆ. ನೋಡು, ಇದೆ ನೋಡಿ ಗೋಕಾಕ್ ಟೆಕ್ಸ್ಟೈಲ್. ಓಕೆ ಓಕೆ ಆಯ್ತು. ನಾನು ಈ ಕಡೆ ಬಂದಿದ್ದೆ, ಮುದ್ಗ ಸೈಡ್. ಅದಕ್ಕೆ ನೀವು ಈ ತರ ಭೇಟಿ ಆಗೋದು ಅಂತ ಹೇಳಿ ಕಾಲ್ ಮಾಡಿದೆ. ಮತ್ತೆ ನೀವು ಆರಾಮಾಗಿ ಮಾಡೋ ಮತ್ತೆ ಭೇಟಿ ವಾಶ್ರೂಮ್ ಬರೀ ಸಾಕು. ಫ್ಯಾಕ್ಟ್ರಿ ಬಂದೈತಿ. ಓಕೆ ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಭೇಟಿ ಅದು ಖುಷಿ ಆಯ್ತು. ಬರ್ರಿ ಮನೆಗೆ. ಓಕೆ ಸರ್. ಸಾಯಂಕಾಲ ಬರ್ಬೋದು, ಸ್ವಲ್ಪ ರೆಸ್ಟ್ ಮಾಡಿ. ಅದು ಬರ್ತೀನಂತ ಅನಿಲ್ ಪಾಪ. ಮತ್ತೆ ಬಿಟ್ಟಾನ ನೋಡಿ, ಇಲ್ಲಿ ಫೋಟೋ ಬಿಟ್ಟಾನ, ಹೋಗ್ಬಿಟ್ಟಿದಾನ. ಟೋಪಿ ತಗೊಂಡು ಹೋಗ್ಯಾನ ನೋಡಿ. ಅದು ಹಾ, ಮತ್ತೆ ಎಲ್ಲಿ ಇನ್ನೊಂದು ಎಲ್ಲಿ ಕಾಣಿಸ್ಲಿಲ್ಲ. ಹಾ, ಅವ್ರು ಹಿಂಗದಾರ ನೋಡಿ. ಅವ್ರು ಭಾಳ ಎಕ್ದಮ್ ಇದ್ದಾನೆ ಇದ್ರಂಗ ಧೋತಿ ಹಾಕೋತಿದ್ರು ಅವ್ರು. ಅದೇ ಧೋತರ ಹಾಕೋತಿದ್ರು. ಆಮೇಲೆ ಚಲೋ ಇದ್ರು. ಈ ಕಡೆ ಕಾರ್ ಗಾಡಿ ಇಲ್ಲಿ ನೋಡಿ, ಹಿಂಗ್ಯಾಗ್ರಿ ಭಾಳ ಟಚ್ ಆಗೈತಲ್ಲ ಇದು ಸರ್. ಅದ ಚಲೋ ಇದ್ರು ಅವ್ರು. ನಾವೆಲ್ಲ ಸಣ್ಣಾಗಿದ್ದಾಗ ನಮ್ಗೆಲ್ಲ ಭಾಳ ಚಿಕ್ಕೋಡಿಗಳು ಸ್ಕೂಲ್ ಓದ್ಬೇಕಾದ್ರ ನೋಡಿ ನಮ್ಮ ಮನೆಗೆ, ನಮ್ಮ ಅರಮನೆಗೆ ನಾವು ಬಂದು ಬಿಸಿಲೊಳಗೆ. ಟೈಮ್ ಅಂತೂ ಆಗೈತಿ, ಮಾವಿನ ಚಿಗುರು ಕಾಣಿಸತ್ತಾವ. ಮನೆಗೆ ಬಂದ್ವಿ. ಈಗ 3 ಗಂಟೆ ಆಗ್ಲಿಕ್ಕೆ ಬಂದದ. ಮತ್ತು ಇಷ್ಟೊಂದು ತರಕಾರಿಗಳು ತೆಗೆದಿಡುವುದಾವ. ಸ್ವಲ್ಪ ಎಲ್ಲ ಇದೆ ಇಲ್ಲಿ ಗ್ಯಾಸ್ ಕಟ್ಟಿ ಇದ್ರ ಮೇಲೆ, ಡೈನಿಂಗ್ ಟೇಬಲ್ ಮೇಲೆ ರೆಡಿ ಇದೆ ಅಡುಗೆ ಎಲ್ಲ. ಬಿಸಿ ಮಾಡಿಕೊಂಡು ಊಟ ಕೊಟ್ಟು ಬಂದು ನೋಡಿ. ಆರಾಮಾಗಿ ಹೋಗಿ ಒಂದು ಸ್ವಲ್ಪ ಹಂಗೆ ಹೊರಗಡೆ ಹೋಗಿದ್ದು. ಒಬ್ಬರು ಪರಿಚಯದವ್ರು ಕರ್ಕೊಂಡು ಹೋಗಿದ್ರು. ಎಲ್ಲ ಅಲ್ಲಿ ಗೋಕಾಕ್ ಟೆಕ್ಸ್ಟೈಲ್ ಅಲ್ಲಿ ಹೋಗಿದ್ವಿ ನೋಡಕ್ಕೆ. ಅಲ್ಲಿ ಮಾರಿಯಾಳ ಒಳಗೆ ಅದು ಇವತ್ತು ಬಂದಿತ್ತು. ಮತ್ತು ಹಂಗೆ ಬಂದ್ವಿ. ಒಂದು ರೌಂಡ್ ಬೆಳಗಾವಿ ಒಳಗೆ ಒಂದು ರೌಂಡ್ ಹಾಕ್ಕೊಂಡು ಬಂದಂಗೆ ಆಯ್ತು ನಮಗೆ. ಆಮೇಲೆ ಈಗ ನಂಗೆ ಸ್ವಲ್ಪ ನಿದ್ದೆ ಬಂದಂಗೆ ಆಗತ್ತೈತಿ. ನಿನ್ನೆನೂ ಸ್ವಲ್ಪ ಲೇಟ್ ಆಯ್ತು ಮಲ್ಕೊಳಕ್ಕೆ. ಮತ್ತು ಊಟ ಸದ್ಯಾಗ ಏನು ಬೇಡ ಅನ್ನಿಸ್ತಾ ಇದೆ. ಸ್ವಲ್ಪ ರೆಸ್ಟ್ ಮಾಡಿ ಇರ್ತೀನಿ. ಹೇಳಿದ್ನ ನಾನು ನಿಮಗೆ, ನಮ್ಮ ಮನೆಯವರ ಅಣ್ಣನ ಮಗ ಮಂಜು, ಅವರ ಫ್ಯಾಮಿಲಿ ಸಹಿತ ಭಾಗ್ಯಶ್ರೀ ಎಲ್ಲರೂ, ಅವರು ಯೋಗ ಎಲ್ಲರೂ ಬರ್ತಾ ಇದ್ದಾರೆ ಅಂತ ಹೇಳಿ, ಅದ್ರ ಸಲುವಾಗಿ ಸ್ವಲ್ಪ ಆಮೇಲೆ ಅವ್ರ ಜೊತೆ ನಂಗೆ ಮಾತಾಡೋಕೆ ಓಡಾಡೋಕೆ ಎಲ್ಲ ಎನರ್ಜಿ ಬೇಕಾಗ್ತೈತಿ. ಅದಕ್ಕೆ ಸ್ವಲ್ಪ ಈಗ ರೆಸ್ಟ್ ಮಾಡಿ ಇರ್ತೀನಿ. ಆಮೇಲೆ ಮತ್ತೆ ನಾ ಏನಾದ್ರು ಸೊಪ್ಪು ತಿಂತೀನಿ. ಸಮೂಗದ ಹೇಳಿದೆ ಅಪ್ಪಗೆ ಸ್ವಲ್ಪ ಊಟ ಬಿಸಿ ಮಾಡ್ಕೊಡೋಣ ಅಂತಲೇ. ಆಯ್ತಮ್ಮ ಕೊಡ್ತೀನಿ ನಾ ಅಂತೇಳಿ ಸಮೂಹ ಅವರಿಗೆ ಊಟ ಕೊಡ್ತಾ ಇದ್ದಾಳೆ ಬಿಸಿ ಮಾಡಿ. ಮತ್ತು ಅವ್ರು ಊಟ ಮಾಡಲಿ, ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ನಾನು ಆಮೇಲೆ ಮತ್ತೆ ಸಿಗ್ತೀನಿ ನಿಮಗೆ. ಶುಭ ಸಂಜೆ ಅಭಿಮಾನಿಗಳೇ. 5:30 ಆಯಿತು ಟೈಮ್.
ಎಷ್ಟೊಂದು ಕೆಲಸಗಳೆಲ್ಲ ತುಂಬಿಟ್ಟಿದ್ದಾವೆ. ನಾನು ಸ್ವಲ್ಪ ರೆಸ್ಟ್ ಮಾಡಿದ್ದೆ, ಊಟ ಆದಮೇಲೆ ಹೋಗಿ ರೆಸ್ಟ್ ಮಾಡಿದ್ದೆ, ಸ್ವಲ್ಪ ನಿದ್ದೆ ಹತ್ತಿತ್ತು. ಮತ್ತು ಇಲ್ಲಿ ಬಿಸಿನೀರು ಕುಡಿತಾ ಇದ್ದೀನಿ, ಬಿಸಿನೀರು ಇಟ್ಕೊಂಡಿದ್ದೀನಿ ಕುಡಿಯೋಕೆ. ಮತ್ತು ಮೊನ್ನೆ ರೇಷನ್ ಸಾಮಾನು ತರಬೇಕಾದ್ರೆ ಇದು ತೊಗೊಂಬಂದಿದ್ದೀವಿ ನೋಡಿ. ಇದು ಚೆನ್ನಾಗಿದೆ, ಟೇಸ್ಟ್ ಇದೆ. ಇದು ಗ್ರೀನ್ ಬಟಾಣಿ ಥರನ ಉಪ್ಪು ಹಚ್ಚಿ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಿರ್ತಾರೆ. ಇದು ರುಚಿ ಇರ್ತದೆ, ಒಂದು ಸ್ವಲ್ಪ ಬಾಯಿ ರುಚಿ ಸಲುವಾಗಿ. ಚಳಿಗಾಲ ಇದೆ, ಇದು ಶೇಂಗಾ ಇದೆ. ಆಮೇಲೆ ಚಿಕ್ಕು ಹಣ್ಣು ಆಗ್ಯಾವ ನಮ್ದು. ಮತ್ತು ನೋಡಿ ಅಡುಗೆ ಮನೆ ಹಿಂಗೆ ಇದ್ದರೆ ಎಷ್ಟು ನೀಟಾಗಿ ಅನಿಸುತ್ತೆ. ಮತ್ತು ಇಲ್ಲಿ ಚಾಯ್ ಮಾಡ್ತಾಯಿದ್ದೀನಿ. ಸಾಯಂಕಾಲದ ಚಹಾ ಸ್ವಲ್ಪ ಕಮ್ಮಿನ ಕುಡಿಯೋಣ ಅಂತ ಇದ್ದೀನಿ. ಶಾಂಭವಿ ಹೇಳ್ತಾ ಇದ್ದಾಳಮ್ಮ, ಚಹಾ ಸ್ವಲ್ಪ ಕಮ್ಮಿನ ಕುಡಿ, ಭಾಳ ಕುಡ್ಬೇಡ ಅಂತ ಹೇಳಿ. ಆಮೇಲೆ ಹಾಲು ಇಲ್ಲಿ ಕಾಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ವಿಡಿಯೋದು ಎಲ್ಲ ಮಾಡ್ಕೊಳ್ತಿದ್ದೆ. ನಂಗೆ ಮಲ್ಕೊಂಡು ಭಾಳ ಟಯರ್ಡ್ ಆದಂಗಾಗಿತ್ತು. ಆರಾಮ್ ಸ್ವಲ್ಪ ರೆಸ್ಟ್ ಮಾಡಿ ಎದ್ದೆ. ಈಗ ತರಕಾರಿಗಳು ಚೀಲಗಳು ಕಾಣಿಸ್ತಾ ಇದೆ ನಮ್ಗೆ, ಫುಲ್ ತರಕಾರಿ ತುಂಬಿಬಿಟ್ಟಿದ್ದಾವೆ ಇಲ್ಲಿ. ಇದೆಲ್ಲ ತೆಗೆದಿಡ್ಬೇಕು. ಚಿನ್ನುಗೆ ಮತ್ತು ಶಾಂಭವಿಗೆ ಹೇಳ್ಬಿಡ್ತೀನಿ ತರಕಾರಿದ ಸ್ವಲ್ಪ ತೆಗೆದಿಡಕ್ಕೆ. ನಾನು ಸ್ವಲ್ಪ ವಿಡಿಯೋ ನಾಳಿದೆಲ್ಲ ಎಡಿಟಿಂಗ್ ಮಾಡ್ಕೊಂಡು ಎಲ್ಲ ಇದ್ರಾಗ ಮಾಡ್ಕೋತೀನಿ. ಎಲ್ಲ ಪಟ್ ಚಾಯ್ ಎಷ್ಟು ಕುಡಿತೀನಿ. ಮತ್ತು ನೋಡೋಣ, ಇವತ್ತು ಕ್ರಿಸ್ಮಸ್ ಬೇರೆ ಇದೆ. ಅದೇ ಹೇಳ್ತಾ ಇದ್ದೀನಿ ಚಿನ್ನುಗೆ ಹೊರಗಡೆ ಹೋಗಿ ಒಂದಿಷ್ಟು ಕೇಕ್ಗಳು ವೆರೈಟಿ ಟೇಸ್ಟ್ ಮಾಡಿ ಬರೋಣ ಅಂತ ಹೇಳಿ. ಕೇಕ್ ಅಂದರೆ ಇಷ್ಟ ಆಗ್ತದೆ ನಮ್ಗೆ. ಸಮೂಹ ಕರ್ಕೊಂಡು ಹೋಗಿ ಬರೋಣ ನಡೀರಿ ಅಂತ ಇದ್ದೀನಿ. ನೋಡೋಣ ಇನ್ನು ಆಗ್ತದೆ, ಹೋದ್ವಿ ಅಂತ ಹೇಳ್ತೀನಿ ನಿಮಗೆ. ಮತ್ತು ಈಗ ಒಂದು ಸ್ವಲ್ಪ ಚಹಾ ಕುಡಿದು ಸ್ವಲ್ಪ ವಿಡಿಯೋ ಪಟ್ ಎಡಿಟಿಂಗ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಮನೆ ಒಳಗೆ ಕಾಯಿಪಲ್ಲೆ ಶಾಂಭವಿ, ನೀ ಕಾಯಿಪಲ್ಲೆ ಬರತ್ತೀರ? ಏನಿದೆಲ್ಲ ಕಾಯಿಪಲ್ಲೆ ಇಷ್ಟೆಲ್ಲ ಸಂತಿ ಎಲ್ಲ ಬೆಳಗಾವಿ ಸಂತಿ ನಮ್ಮ ಮನ್ಯಾಗ ಐತಿ ಇವತ್ತು. ಮಾಡ್ತೀನಮ್ಮ, ಅದು ಮಾಡ್ತೀನಿ. ಮತ್ತು ಇದು ಎಷ್ಟೊಂದು ಎಲ್ಲ ನೋಡ್ಲಾ, ಎಷ್ಟೊಂದು ತರಕಾರಿ ನೀ ಎಲ್ಲ ತೆಗೆದಿಡ್ತಾ ಇದೆಯಾ ಪಾಪ. ನಿನಗೆ ಎಷ್ಟೊಂದು ಕೆಲಸ. ಮತ್ತು ನಿನಗೆ ಲಾಸ್ಟಿಗೆ ನಿನಗೆ ತರಕಾರಿ ಕ್ಲೀನ್ ಮಾಡೋದು ಹತ್ತಿತ್ತು. ಚಿನ್ನು ಏನ್ರಿ ಮತ್ತೆ ಹೇರ್ ಡ್ರೈ ಮಾಡ್ಕೊಳಕ್ ಕೂತಿದ್ದೀರಾ? ಏನಿದು ಮತ್ತೆ ಕೆಲಸ ತೆಗೆದ್ರಿ? ಹಾಂ, ಹೌದಾ? ಮತ್ತೇನು ಊರಿಗೆ ಹೋಗೋದು? ಹಾಂ, ಮತ್ತೇನು ಊರಿಗೆ ಹೋಗೋದು? ನೋಡಿಪ್ಪ ಹಿಂಗೆ ಏನು ಒಂದಾದ್ಮೇಲೆ ಒಂದು ರಿಟೈರ್ಮೆಂಟ್ ಆದಮೇಲೆ ನಿಮ್ದು ಏನು ಜವಾಬ್ದಾರಿಗಳು ಭಾಳ ಜಾಸ್ತಿ ಆದವಲ್ಲ. ಹಾಂ, ಯಾರು ಹೊರಗಡೆ ಯಾರು ಬಂದಾರೇನು ಶಾಂಭವಿ? ನೋಡು ಗಾಡಿ ಹೊಸೇನೋ ಬರ್ತಾಯಿದೆ. ಓಕೆಮ್ಮ, ಮಾಡು. ಚಲೋ ಆಯ್ತು. ಬೆಳಿಗ್ಗೆನೂ ಏನೋ ಇದು ಮಾಡಿ ಇದ್ರಾಗ ಮೋಸ್ಟ್ಲಿ ಕರೆ ಅದು ಲಡ್ಡುದ ಬ್ಯಾಡ ಹಾಗೆಲ್ಲ ಮಾಡ್ಕೊಂಡು ಹೋಗ್ಬೇಡ. ಒಂದು ಈಗ ನೀ ಹೌದಾ? ಇವಳು ರಿಸಲ್ಟ್ ಅದು ಸ್ವೀಟ್ ತೊಗೊಂಡು ಹೋಗ್ತೀನಿ ಅಂತ ಇದ್ದಾಳೆ. ಮ್ಯಾಮ್ ಆಗೋದು ಭೇಟಿ ಆಗಕ್ಕೆ ಹೋಗ್ತಾ ಇದ್ದಾಳೆ. ಆದರೂ ಅವ್ರು ಕೈಯಾರೆ ಹಾಂ, ಕಾಜು ಅದಾವಲ್ಲ, ಲಡ್ಡು ತರ ಮಾಡೋದಿಲ್ಲ, ಬಾಕ್ಸ್ ತರ ಮಾಡ್ತಾರೆ. ನೋಡು ಹಿಂಗೆ ಮಾಡ್ತೀವಿ, ಮಾಡು. ನೋಡಿ ನಿನಗೆ ಹೆಂಗೆ ಯಾವ ರೀತಿ ಸರಿ ಅನಿಸ್ತೈತೆ ನೋಡಿ ಮಾಡಿ, ನಡೀತದೆ, ಏನಾಗಲ್ಲ. ಆಯಿತು, ಮಾಡ್ಕೊಳ್ಳಿ. ಅವಳು ತರಕಾರಿ ಅದು ಎಲ್ಲ ತೆಗೆದಿರ್ತಾ ಇದ್ದಾಳೆ, ತೆಗೆದಿಡ್ಲಿ. ಮನೆಯೊಳಗೆ ಅಲ್ಲಿ ಗಜ್ರಿ ಎಲ್ಲ ಭಾಳಷ್ಟೆಲ್ಲ ತರಕಾರಿಗಳು. ನಾ ವಿಡಿಯೋ ಎಡಿಟಿಂಗ್ ಮಾಡ್ಕೋತ ಕೂತಿದ್ದೆ. ಮತ್ತು ಆಮೇಲೆ ವಿಡಿಯೋ ಎಡಿಟಿಂಗ್ ಮಾಡೋದೇ ಒಂದು ವಿಡಿಯೋ ಮಾಡಿದ್ದೀನಲ್ಲ, ಫುಲ್ ದೊಡ್ಡದಾಯ್ತದ. ಅದು ಮತ್ತು ಈಗ ಅರ್ಧ ಬಿಡೋಣ ಅಂತ, ಮತ್ತು ಆಮೇಲೆ ಮುಂದಿನ ಭಾಗ ಮತ್ತು ಸಾಯಂಕಾಲ ಬಿಡೋಣ ಅಂತ ಹೇಳಿ ನಿಮಗೂ ನೋಡೋಕೆ ಟೈಮ್ ಸಿಗಬೇಕಲ್ಲ, ಅದ್ರ ಸಲುವಾಗಿ ಆ ರೀತಿ ಮಾಡಿದೆ. ಆಮೇಲೆ ಈಗಂತೂ ಫುಲ್ ತರಕಾರಿ ಸೀಸನ್ ನೋಡಿ. ಈಗೆಲ್ಲ ಶುರು ಆಯಿತು. ಸೊಪ್ಪು, ಮೆಂತ್ಯ ಸೊಪ್ಪು ಎಷ್ಟೊಂದು ಸೂಡ್ಗಳು ತೊಗೊಂಬಂದಿದ್ದಾರೆ ನೋಡಿ. ಮೆಂತ್ಯ ಸೊಪ್ಪು ತೊಗೊಂಬಂದಿದ್ದಾರೆ, ಆಮೇಲೆ ಕೊತ್ತಂಬರಿ ಸೊಪ್ಪು, ಮತ್ತು ಇದು ಪಾಲಕ್ ಸೊಪ್ಪು ತೊಗೊಂಬಂದಿದ್ದಾರೆ. ಈ ರೀತಿ ಮೂಲಂಗಿ ಸೊಪ್ಪು, ಮತ್ತು ಇದೆಲ್ಲ ಬದನೆಕಾಯಿ, ಎಷ್ಟೊಂದು ಬದನೆಕಾಯಿಗಳು ತೊಗೊಂಬಂದಿದ್ದಾರೆ. ಆಮೇಲೆ ಬೀಟ್ರೂಟ್ ಅಂತೂ ಭಾಳ ದಿನದ ಮೇಲೆ ನಮ್ಮ ಮನೆಗೆ ಬೀಟ್ರೂಟ್ ಬಂದದ. ಮತ್ತು ಇದು ಗ್ರೀನ್ ಪೀಸ್ ಹೇಳಿದೆಲ್ಲ ನಾನು ನಿಮ್ಗೆ, ಮನೆ ಒಳಗೆ ಇಷ್ಟ ಆಗ್ತದೆ ಎಲ್ಲರಿಗೂ ಅಂತ ಹೇಳಿ. ಈ ಗ್ರೀನ್ ಪೀಸ್ ಸುಲಿದಿಟ್ವಿ ಅಂದರೆ ಪಲ್ಯ ಮಾಡೋಕೆ ಬರ್ತದೆ ಅರ್ಜೆಂಟಾಗಿ ಅಂತ ಹೇಳಿ ಅದು ತೊಗೊಂಬಂದಿದ್ದಾರೆ. ಇದು ಬೆಂಡೆಕಾಯಿ ಇದೆ ಇಲ್ಲಿ, ಫ್ರೆಶ್ ಬೆಂಡೆಕಾಯಿ. ಅಪ್ಪನ ಫೇವ್ರೇಟ್ ಇದೆ ಬೆಂಡೆಕಾಯಿ. ನೋಡಿದ್ಮೇಲೆ ಅಪ್ಪನ ನೆನ್ಪು ಬಂತು. ಪಾಪ ಅವ್ನು ಡ್ಯೂಟಿಗೆ ಹೋಗಿದ್ದಾನೆ. ಇದೆಲ್ಲ ಫ್ರಿಜ್ ಒಳಗೆ ಇಡೋದದ. ಆಮೇಲೆ ಇದು ಬೀನ್ಸ್, ಸಮೂನ್ ಫೇವ್ರೇಟ್. ಮತ್ತು ಟೊಮೆಟೊ, ಜವಾರಿ ಟೊಮೆಟೊ ಅಂತ ತೊಗೊಂಡಿದ್ದಾರೆ. ಜವಾರಿ ಟೊಮೆಟೊ ಹಣ್ಣು ನಿಮಗೆ ಗೊತ್ತಿರ್ಬೋದು, ಭಾಳ ಟೇಸ್ಟಿ ಇರ್ತದೆ ಇದು. ಒಂದು ಜವಾರಿ ಟೊಮೆಟೊ ಹಣ್ಣು, ಒಂದು ವೈಶಾಲಿ ಟೊಮೆಟೊ ಹಣ್ಣು ಅಂತಾರೆ. ಅದು ಸ್ವಲ್ಪ ಸ್ವೀಟ್ ಮೇಲೆ ಇರ್ತದೆ. ಇದು ಭಾಳ ಹುಳಿ ಇರ್ತದೆ, ಟೇಸ್ಟ್ ಇರ್ತದೆ. ನಮ್ಮ ಕಡೆ ಊರ ಕಡೆ ಎಲ್ಲ ಸಾರು ಚಟ್ನಿ ಎಲ್ಲ ಇದರಿಂದನೂ ಮಾಡ್ತಾರೆ. ಹಸಿಮೆಣ್ಸಿನ್ಕಾಯಿ ಚಟ್ನಿ ಎಲ್ಲ ಮಾಡ್ತಾರೆ.
ಮತ್ತು ಕ್ಯಾಬೇಜ್ ಗಡ್ಡಿ ಎಷ್ಟೊಂದು ತೊಗೊಂಬಂದಾರ ನೋಡಿ. ಕ್ಯಾಬೇಜು ಮತ್ತು ದಪ್ಪ ದಪ್ಪ ಬಾಳೆಹಣ್ಣು. ಇದೊಂದು ಬಾಳೆಹಣ್ಣು ಬೇರೆ ಟೈಪ್ ಇದೆ. ಶಂಭು ಬಾಳೆಹಣ್ಣು ತೊಗೊಂಬಂದಾರ ನೋಡ, ನಿಂಗೆ ಇಷ್ಟ ಆಗೋ ಥರ. ಆಮೇಲೆ ಈರುಳ್ಳಿ, ಸಣ್ಣ ಸಣ್ಣ ಈರುಳ್ಳಿ ತೊಗೊಂಡು, ನಾನು ಜಾಸ್ತಿ ಈರುಳ್ಳಿ ಹಾಕಲ್ಲ, ನಿಮ್ಗೆ ಗೊತ್ತಿದೆ. ಅಡುಗೆ ಒಳಗೆ ನಮ್ಮ ಹುಡುಗರು ಭಾಳ ಈರುಳ್ಳಿ ತಿನ್ನಲ್ಲ, ಮಿಕ್ಸರ್ ಮಾಡಿ ಹಾಕ್ತೀವಿ ನಾವು. ಅದಕ್ಕೆ ಈರುಳ್ಳಿ ಸಣ್ಣ ಸಣ್ಣ ತೊಗೊಂಬಂದಾರ. ಈ ರೀತಿ ಚೆನ್ನಾಗದಾವ, ಒಂದು ಸೈಜ್ ಅದಾವ. ಅವರಿಗೆ ಮಾರ್ಕೆಟ್ ಮಾಡೋದಂದ್ರೆ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ. ಅವರಿಗೆ ಮಾರ್ಕೆಟ್ ಒಳಗೆ ಹೋದ್ರಂದ್ರೆ ಭಾಳಷ್ಟು ಅವರು ಮೊದಲಿಂದನೂ ನಮ್ಮ ಅತ್ತೆಯವ್ರ ಜೊತೆ ಇದು ಮಾರ್ಕೆಟ್ಗೆ ಹೋಗ್ತಿದ್ರು. ನಮ್ಮ ಅತ್ತೆ ನಮ್ಮ ಮನೆಯವರು ಬೆಳಿಗ್ಗೆ ಹೋಗ್ಬಿಡೋರು ಊರಾಗ ಸಿಲಿಗುರುಟ ಒಳಗೆ ಘಟಪ್ರಭಾ ಒಳಗೆ ಅಲ್ಲಿ ರವಿವಾರ ಸಂತೆ ಅಲ್ಲಿ ಹೋದ್ರೆ ನಮ್ಮ ಮನೆಯವರು ನಮ್ಮ ಅತ್ತೆಯವರು ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ತನಕ ಎಲ್ಲ ತರಕಾರಿ ನಮ್ಮ ಅತ್ತೆ ತರಕಾರಿ ಯಾವ ರೀತಿ ಅವರಿಗೆ ಮಾಡೋದು, ಮಾರ್ಕೆಟಿಂಗ್ ಮಾಡೋದು, ಪಲ್ಯ ಹಿಂಗೆ ತೊಗೊಳೋದು ನಮ್ಮ ಅತ್ತೆ ಎಲ್ಲ ಕಲಿಸ್ಕೊಟ್ಟಾರ ನಮ್ಮ ಮನೆಯವರಿಗೆ. ಇಲ್ಲ ಬದ್ನಿಕಾಯಿ ಯಾವ ರೀತಿ ಎಷ್ಟು ಚೆನ್ನಾಗಿದೆ, ಮುಳ್ಳು ಬದ್ನಿಕಾಯಿ ಅಂತಾರೆ ಇದಕ್ಕೆ. ಈ ರೀತಿ ಬದ್ನಿಕಾಯಿ ಇರ್ತದಲ್ಲ, ಇದು ಭಾಳ ಟೇಸ್ಟ್ ಇರ್ತದೆ. ಮುಳ್ಳು ಬದ್ನಿಕಾಯಿ ಅಂತಾರೆ ಇದಕ್ಕೆ. ಮತ್ತು ಇದೆಲ್ಲ ಮಾಡೋದಿದೆ. ಸೌತೆಕಾಯಿನೂ ಭಾಳಷ್ಟು ತೊಗೊಂಬಂದಿದ್ದಾರೆ. ಸೌತೆಕಾಯಿ ಎಳೆ ಸೌತೆಕಾಯಿ ಟೇಸ್ಟ್ ಇರ್ತಾವೆ ಭಾಳಿವ. ಇದು ತೊಗೊಂಬಂದಿದ್ದಾರೆ. ಇವೆಲ್ಲ ತೆಗೆದು ಇಡೋಣ ಈಗ, ಪಟ 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 ಎಷ್ಟು ಆಗ್ತದೆ ಅಷ್ಟು. ಆಮೇಲೆ ಅಲ್ಲಿ ಬೋರಿ ಹಣ್ಣು ನಾವು ಮೊದಲು ತಿಂತಿದ್ವಲ್ಲ ಆ ಥರ ಬೋರಿ ಹಣ್ಣು ಇಲ್ಲ ಈಗ. ನಾವು ತಿನ್ನೋ ಬೋರಿ ಹಣ್ಣು ಇಲ್ಲ ಈಗೇನೋ ಬೇರೆನೇ ಬೋರಿ ಹಣ್ಣು ಬರ್ತಾ ಇದ್ದಾವೆ. ನೀರು ಭಾಳ ಇರ್ತದೆ ಇದ್ರೊಳಗೆ. ಈ ಬೋರಿ ಹಣ್ಣು ಒಳಗೆ ನನಗೂ ಇಷ್ಟ ಆಗ್ತದೆ. ನಾನು ಜಾಸ್ತಿ ಹಣ್ಣು ತಿನ್ನೋದು ಕಮ್ಮಿ. ನಾನು ಭಾಳ ಇರೋದ್ರೊಳಗೆ ಸ್ವಲ್ಪ ಹಣ್ಣು ತಿನ್ನೋದು ಅಂದ್ರೆ ಬೋರಿ ಹಣ್ಣು ಮತ್ತು ಪೇರು ನನ್ನ ಫೇವ್ರೇಟ್. ಗಜ್ರಿ ಎಲ್ಲ ಮನೆಗಳು ರೂಮ್ಗೆ ಮೇಲೆ ಬೆಚ್ಚ ಗಾಳಿ. ಹಾಂ, ಗುಡ್, ವೆರಿ ಗುಡ್. ಹಾಂ, ಓಕೆ, ರೈಟ್. ತಗೊಂಡೋಗಿ ಅಲ್ಲಿ ಅವರು ಕೊಟ್ರೆ ಸರ್, ಅದಕ್ಕೆ ಮಾಡೋದು ನಮ್ಮದು ಒಳಗೆ ಹಾಕೋ, ಆದ್ರೆ ಅವ್ರು ಕೊಟ್ಟಿದ್ದು ನ್ಯಾಯ ಹಾಕೋ ಅದ್ರ ಮ್ಯಾಗ. ಅಂದ್ರೆ ಎರಡು ಅದ್ರ ಹಾಂ ಆಯ್ತು. ಅಲ್ಲ ನೀವು ಹೊಚ್ಕೊಳ್ಳೋ ಮೈ ಮೇಲೆ ಹಾಕುವ. ಹಾಂ, ಅಲ್ಲ ಅವ್ರು ಕೊಟ್ಟಿದ್ದು ತಳಗ ಬೇಡ, ಅವ್ರು ಕೊಟ್ಟಿದ್ದು ಬ್ಲ್ಯಾಂಕ್ ಇದು ಬೆಡ್ಶೀಟ್ ಇದು ಇರ್ತಾವ ಕೆಳಗೆ. ಅಂದ್ರೆ ನಿಮ್ಗೆ ಮ್ಯಾಲೆ ಚಾದ್ರನ ಎರಡು ತಗೊಂತ ಹೇಳಿದ್ರಿ ನೀವು ತಂಪು ಗಾಯಿಸಲುವಾಗಿ. ಅಂದ್ರೆ ಬೆಚ್ಚಿಗೆ ಇರ್ತದೆ. ಹಾಂ, ಸಮೃದ್ಧಿಗೆ ಅದು ಪೇಷಂಟ್ ಬಂದವ ಅಂತ ಹೇಳಿ. ಹಾಂ, ಓಕೆ. ಆಮೇಲೆ ಊಟದಲ್ಲಿ ಎಷ್ಟು ಒಂದು 5 ನಿಮಿಷ ಇದೆ ದಾರಿ ಅಲ್ಲಿದೆ. ಹಾಂ, ಓಕೆ. ಹಾಂ ಹಾಂ, ಏನು ತೊಗೊಂಡ್ರಿ ಅಲ್ಲಿ? ಹಾಂ, ಓಕೆ ಓಕೆ. ಆಮೇಲೆ ಹೌದು, ತಂಪು ಕ್ಯಾಪ್ ಹಾಕೋ, ಅದು ಸ್ಟಾರ್ಟ್ ಕಟ್ಟು. ಬಟಾಣಿ ಪಲ್ಯ ಚಪಾತಿ ತಿಂದ್ರೆ ಕೇಳಿ. ಮಧ್ಯಾಹ್ನ ಚಪಾತಿ ಪಲ್ಯ ತಿಂದ್ರೆ ಕೇಳ್ತಾರ. ಹಾಂ, ಸರಿ, ಓಕೆ. ಆಮೇಲೆ ನೀರು ಇದು ಅದಾವ ಅಲ್ಲಿ ಕುಡಿಯಕ್ಕೆ? ಹಾಂ ಹಾಂ, ನೀವು ಬೇಕಾದ್ರೆ ಬಿಸಿ ಮಾಡ್ಬೋದು. ಸ್ನಾನಕ್ಕೆ ಬೆಳಗ್ಗೆ ಹಾಂ ನಡೀತದೆ, ಬಿಸಿ ಮಾಡ್ಬೋದು. ಆಮೇಲೆ ಅದು ಎಣ್ಣೆ ನಿನಗೆ ಅದು ಗಟ್ಟಿ ಲಿಕ್ವಿಡ್ ಮಾಡಬೇಕಂದ್ರೆ ಬಿಸಿ ನೀರನ್ನೇ ಹಾಕ್ಬೋದು. ಹಾಂ ಹಾಂ. ಆಮೇಲೆ ಅದು ಸಪೋಸ್ ನೀರಿನಾಗ ಆಯಿಲ್ ಬಾಟ್ಲ್ ಹಾಕುವಾಗ ಹೀಟರ್ ತೆಗಿಬೇಕು, ತೆಗೆದ ನಂತರ ಅದನ್ನ ಹಾಕ್ರಿ ಹಾಕೊಳ್ಳೋದು. ಹಾಂ, ಹೌದು. ಅದೇ ನಮ್ಮೆಲ್ಲ ಗಟ್ಟಿ ಹಾಕೋ. ಹಾಂ, ಓಕೆ ಓಕೆ. ಸರಿ, ಮತ್ತೆ ಡಾಕ್ಟರ್ಸ್ ಯಾರು ಭೇಟಿ ಆಗಿದ್ದಾರೆ? ಹಾಂ ಹಾಂ, ರಾತ್ರಿ ಬೇಕಾಗಿಲ್ಲ. ಯಾರು ಪೇಷಂಟ್ ಬಂದರೆ ಎಬ್ಬಿಸ್ತಾರೆ, ಬೇರೆ ಸ್ಟಾಫ್ ಇರ್ತಾರಲ್ಲ.
ಹಾಂ ಓಕೆ ಓಕೆ. ಅಲ್ಲ ನಿಮಗೆ ಇದು ಗ್ರೌಂಡ್ ಲೆವೆಲ್ ಸ್ಟಾಪ್ ಅದ ಮತ್ತು ಅದರ ಅಸಿಸ್ಟೆಂಟ್. ಹಾಂ ಓಕೆ ಓಕೆ. ಅವ್ರು ಇವ್ರು ಅಂತೂ ಇಲ್ಲಲ್ಲ, ಅದು ನಮ್ಮ ಶಂಗಿಗಳದು. ಸರಿ ಆಯ್ತು. ಮತ್ತೆಲ್ಲ ಆರಾಮಿದಿಲ್ಲ? ಸರಿ ಸಮುದ್ರ ಬಾಯ್ ಬಾಯ್. ಅವರು ಎಲೆಕ್ಟಿವ್ಸ್ ಲಾಗ್ ಬುಕ್ ಎಲ್ಲಿಂದ ತಗೊಳ್ಳೋದು? ಹಾ ಕೇಳ್ತೇನೆ. ನಾಳೆ ಹೋಗತ್ತೀಯಲ್ಲ? ಹಾ ಕೇಳ್ತೇನೆ. ನಿಮ್ ಕಡೆ ಇಲ್ಲ ಕಳೆ ಸರ್? ಹಾ ಅದ್ ಕೇಳ್ಕೋತೇನೆ, ಕಳಿಸ್ ನಾನು. ನಾನು ಶೇಂಗಾ ಬಾಯ್ಲ್ ಮಾಡಿ ಇಟ್ಟಿದ್ದೀನಿ, ಉರಿಲಿಕ್ಕೆ ಇಟ್ಟಿದ್ದೀನಿ. ಚಿನ್ನ ಲೈಟ್ಗಳು ಬಂದು ಮಾಡಿ ಬರ್ತಾ ಇದ್ದಾರೆ ನೋಡಿ. ಶೇಂಗಾ ಚಿನ್ನು ನಿನ್ನೆ ಮಾರ್ಕೆಟ್ಗೆ ಹೋಗಿದ್ವಲ್ಲ, ತೊಗೊಂಬಂದಿದ್ವಿ. ಒಂದು ಇದೇ ಇಲ್ಲಿ ಹುರಿತಾ ಇದ್ದೀನಿ ಅವ್ರು ತಿನ್ನಕ್ಕೆ. ಶಾಂಭವಿ ಲಡ್ಡು ಮಾಡ್ತಾ ಇದ್ದಾಳೆ. ನಾಳೆ ಅವಳು ರಿಸಲ್ಟ್ ಬಂದಿದ್ದ ಅದು ಲಡ್ಡು ಕೊಡಕ್ಕೆ ಹೊಂಟಾಳು ಅವರಿಗೆ, ಟೀಚರ್ಸ್ಗಳಿಗೆ ತನ್ನ ತಯಾರಿ ಮಾಡ್ಕೋತಾ ಇದ್ದಾಳೆ. ಅವರು ಚಿನ್ನು ಎಷ್ಟೊಂದು ಫೋನ್ಗಳು ಮಾತಾಡ್ತಾ ಇದ್ದಾರೆ ನೋಡಿ ಮಗನ ಜೊತೆ. ಹಲೋ ಅಪ್ಪು, ಏನಪ್ಪ ನೀ ಏನು ಮನೆಯೊಳಗೆ ಇಲ್ಲದೆ ಇದ್ದಾಗ ಒಂಥರನಾಗತ್ತೆ, ಖಾಲಿ ಖಾಲಿ. ಅನ್ನ ಇವತ್ತು ಇರ್ತಿದ್ದಾಗ ಕೇಕ್ ತರಿಸ್ತಿದ್ದ. ಮತ್ತು ನಮಗೆ ಕೇಕ್ನು ಯಾಕೆ ತಂದ್ಕೊಡ್ಲಿಲ್ಲ ಕ್ರಿಸ್ಮಸ್? ಅದೇ ನಾವು ಹೊರಗಡೆ ಹೋಗೋಣ ಅಂತಂದು ಮತ್ತು ಆಗಲಿಲ್ಲ ಹೊರಗಡೆ ಹೋಗಕ್ಕೆ. ಇವತ್ತು ಸಾಯಂಕಾಲ ನಾಳೆ ಅಪ್ಪ ಏನು ಹೋಗೋದ ಜಾತ್ರೆಗೆ ಮತ್ತು ಊರಿಗೆ ಹೋಗ್ಬಿಡ್ತಾರಂತ. ಇದಕ್ಕೆ ಸಿಂಡಿಗೋಲ್ಡ್ ಹೋಗಿ ಅಲ್ಲಿಂದ ಸ್ವಲ್ಪ ಕೆಲಸ ಅದಾವಲ್ಲ, ಮನೇದೆಲ್ಲ ಮಾಡ್ಕೊಂಬರ್ತಾರಂತ, ಮತ್ತು ಆ ಕಡೆ ಜಾತ್ರೆಗೆ ಹೋಗಿ ಬರ್ತಾರಂತ. ಹಾಂ, ಬೆಳಗ್ಗೆ ಹೋಗಿ ಅದು ಹೊರಗಡೆ ಮನೆ ಕೆಲಸ ರಿಪೇರ್ಸ್ ನೋಡ್ಕೊಂಡು ಗಿರೀಶ್ ಅಂಕಲ್ ಭೇಟಿಯಾಗಿ ಅದು ಎಲ್ಲಮ್ಮ ಗುಡ್ಡಿಗೆ ಹೊಂಟ್ರೆ ಎಲ್ಲರೂ ನಾಳೆಗೆ. ಅದು ಎಲ್ಲಮ್ಮ ಗುಡ್ಡ ಮುಗಿಸ್ಕೊಂಡು ಮತ್ತೆ ನಾಳೆ ಸಾಯಂಕಾಲ ನಾವು ವಾಪಸ್ ಬಂದ್ಬಿಡ್ತೀನಿ ಬೆಳಗ್ಗೆ. ಟ್ರೈನ್ಲೇ ಹೋಗ್ತಾ ಇದ್ದಾರೆ. ಇದಕ್ಕೆ ಅಲ್ಲಿ ಸಿಂಡಿಗೋಲ್ ಬಿಟ್ಟ ತನಕ ಟ್ರೈನಿಗೆ ಹೋಗೋರ, ಆಮೇಲೆ ಅಲ್ಲಿಂದ ಅವ್ರ ಗಿರೀಶ್ ಮಾಮರಿಗಳ ಗಾಡಿ ಮಾಡ್ಯಾರಲ್ಲ ಅದ್ರೊಳಗೆ ಹೋಗವ್ರ. ಬರುವಾಗ ಈ ಕಡೆ ಬಸ್ಲಿ ಬರ್ತಾರಂತ. ಅದೇ ಹೋಗಿ ಬರ್ತಾರಂತ, ಹೋಗಿ ಬರಲಿ. ಮತ್ತು ನೋಡೋಣ ಆಮೇಲೆ ಅಜ್ಜಿಗೆ ಅರ್ಜುನ್ ಅಂಕಲ್ಗೆ ಯಾರಿಗಾದ್ರು ಕರ್ಕೊಂಬ ಅಂತ ಹೇಳ ಬರ್ತಾರೆ. ಅದೇ ಆಯ್ತು ಹೋಗಿ. ಓಕೆ, ನೀ ಆರಾಮಾಗಿರಿ. ಹಾಂ, ಆಮೇಲೆ ಆ ಡಬ್ಬ ಅದು ತೆಗೆದಿಡ್ರಿ, ಪಲ್ಯದದು ಎಲ್ಲ ತೊಳೆದು ಮಾಡಿ. ಹಾಂ ಆಯ್ತಾಯ್ತು ತಗೋರಿ. ಮತ್ತೆಲ್ಲ ಇದು ಮಾಡ್ಕೊಂಡು ನೀರು ಜಾಸ್ತಿ ಕುಡಿತಾ ಇರಿ, ಆರಾಮಾಗಿರಿ. ಹಾಂ ಓಕೆಪ್ಪ ಓಕೆ ಬಾಯ್. ಏನಿದೆಯಲ್ಲ ಕೆಲಸ ಎಲ್ಲ ನಿಂಗಾತೈತೇನು? ಏನು ಕಾಯಿಪಲ್ಯ? ಇಲ್ಲಾಂದ್ರೆ ಕಾಲೇಜ್ ಮತ್ತು ನಾಳೆಯಿಂದ ಸ್ಟಾರ್ಟ. ನಾಳೆ ಹೋಗ್ತೇನೆ ಅನ್ನತ್ತ. ಆಯ್ತಾಯ್ತು. ಈಗ ನಾಳೆ ಕಾಲೇಜ್ಗೆ ಹೋಗಿ ಬರ್ತಾ ಅಂತ. ಶಾಂಭವಿ ಇದೆಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ. ಇಲ್ಲಿ ಅವಳು ಈ ರೀತಿ ಆಕಿಂದ ಊಟ ಇದು ಸ್ವೀಟ್ ಮಾಡ್ಕೊಳ್ಳೋದು ಈ ರೀತಿ ಮಾಡೋ ಸಲುವಾಗಿ ಇದೆಲ್ಲ ತೊಗೊಂಬಂದಾಳ. ಇದಕ್ಕೆ ಸ್ವಲ್ಪ ಶುಗರ್ ಇಲ್ಲ, ಶುಗರ್ ಹಾಕದೆ ಡ್ರೈ ಫ್ರೂಟ್ಸ್ ಹಾಕಿ ಮತ್ತು ಮಖಾನಿದ ಅವಳು ಬರ್ಫಿ ಮಾಡ್ತಾ ಇದ್ದ. ಹಾಯ್ ಇದನ್ನೈತಿ ಖರೆ ಇದು ಹಾಸಿಗೆ ಒಳಗದು ಒಗಿಬೇಡಮ್ಮ ಈಗ, ಯಾಕಂದ್ರೆ ಇರ್ಬಿ ಆಗ್ತಾವೆ ಇಲ್ಲಿ. ಅದ ಯಾಕಂದ್ರೆ ಇದು ಈ ಭಾಗಕ್ಕೆ ಬೇಗ ಇರ್ವಿ ಬರ್ತಾವ. ನಮ್ ರೈಟ್ ರಾಂಗ್ ಹೆಂಗ ಐಡಿಯಾಸ್ ಬರ್ತಾವ ಅಂತ ಹೇಳ್ಬೇಕು. ನಾವ ತಪ್ಪು ಮಾಡಿದ್ ನಾವ್ ಮಾಡ್ತೇವ. ಅದೇ ಡೈಲಿ ನಮ್ದು ಏನ್ ತಪ್ಪಾಗ್ತಾವಲ್ಲ. ಚಿನ್ನು ಈ ಕಡೆ ಸ್ನಾನ ಕೂತಾರ, ಮತ್ತು ಫೋನ್ ನಡ್ದದ. ಡ್ರೈ ನಾಳೆ ಎಲ್ಲಂಗುಡು ಹೋಗೋರದಾರ, ಅದಕ್ಕೆ ಅಲ್ಲೆಲ್ಲ ಮತ್ತೊಂದು ಸ್ವಲ್ಪ ಖಜೂರ್ ಬೇಕಾ? ಒಂದು ಸ್ವಲ್ಪ ಖಜೂರ್ ಬೇಕಂತ ಅವಳಿಗೆ. ಈ ತರಕಾರಿ ಬೇಡ ನಂಗೆ. ನೀನು ನೋಡ್ಲ, ನಿಂಗೆ ಎಷ್ಟು ಸ್ವೀಟ್ ಬೇಕು ನೀನು ತಿಂತೀಯಲ್ಲ ಅಷ್ಟು. ಶೇಂಗಾ ಅಂತೂ ಸಣ್ಣ ಮಾಡಿಟ್ಟೇನೆ. ನಂಗಂತೂ ತಂಪು ಗಾಳಿ ಚಳಿ ಬಿಟ್ಟದ ಭಾಳಷ್ಟು. ಅವಳಿಗೆ ಖಜೂರ ನಾವು ಈ ರೀತಿ ಫ್ರಿಜ್ ಒಳಗಿಡ್ತೀವಿ ನೋಡಿ, ಇದು ಮತ್ತು ಈ ರೀತಿ ಎಲ್ಲ ಡ್ರೈ ಫ್ರೂಟ್ಸ್ ಫ್ರಿಜ್ ಒಳಗೆ ಇಡಕ್ಕೆ ಹೇಳ್ಯಾರ ಅವ್ರು ನಮಗೆ. ಮತ್ತು ತರಕಾರಿದಂತೂ ಇಷ್ಟೊಂದು ತರಕಾರಿಗಳೆಲ್ಲ ಇಲ್ಲಿ ಇಟ್ಟಿದ್ದೀವಿ.
ಇದೆಲ್ಲ ಒಂದು ತರಕಾರಿದ ಇವತ್ತು ಮನೆ ನಮ್ದು ಆಗ್ಬಿಟ್ಟದ. ಹಣ್ಣಿಂದು ಮತ್ತು ಎಲ್ಲ ಕಾಯಿಪಲ್ಯದು ಎಲ್ಲ ಇವತ್ತು ಮನೆ ತುಂಬ ಅದಾಗೈತಿ. ಇವಳು ಇವತ್ತು ಈ ಕೆಲಸ ತಕ್ಕೊಂಡ್ಬಿಟ್ಟ ಶಾಂಭವಿ. ಎಲ್ಲ ಇದು ಮಾಡ್ತೀನಿ ನಾ ಮಾಡಲಿ, ಅವಳಿಗೆ ಯಾವುದು ಟೈಮ್ ಇದ್ದಾಗ ಮಾಡ್ಕೋತಾ ಒಂದೊಂದಾಗಿ. ನಾಳಿಂದ ಅವಳು ಕಾಲೇಜಿಗೆ ಹೋಗಿ ಬರ್ತಾ ಅಂತ, ಮತ್ತು ಮಂಡ್ಯದಿಂದ ಕಾಲೇಜಿಗೆ ಹೋಗೋಕೆ ಶುರು ಆತ ಅವಳ್ದು. ಇವತ್ತೇನು ಬೇರೆನೇ ಆಗ್ಬಿಟ್ಟ ನೋಡಿ, ಪೂರ್ತಿ ಇದು ಈ ರೀತಿ ಬಟ್ಟೆ ಹಾಕ್ಕೊಂಡು ರೆಡಿ ಆಯಿತು. ಶಾಂಭವಿ ಇದು ಬರ್ಪಿ ಈ ರೀತಿ ಮಾಡಿದಾಳೆ ಅವಳು. ಇದು ಲಡ್ಡು ಮಾಡೋದು ಬೇಡ ಅಂತ ಹೇಳಿ ಕರೆ ಕಲರ್ನು ಮಸ್ತ್ ಕಾಣಿಸದ. ಆ ಸರಿ ಕಪ್ಪಗೆ ಕಲರ್ ಆಗಿತ್ತು ಅದು ಲಡ್ಡು, ಈ ಸರಿ ಪೂರ್ತಿ ಕಾಜು ಮತ್ತು ಕೊಬ್ಬರಿ ಅದೆಲ್ಲ ಹಿಂಗೆ ಚಲೋ ಅನ್ಸದ. ಚಲೋ ಅನ್ಸದ. ಇನ್ನೂ ಗಟ್ಟಿ ಆಗ್ಬೇಕು ಅನ್ಸತ್ತೆ ಶಾಂಭವಿ. ಇಲ್ಲಿ ಆಗ್ಲೇ ನಾ ಕೈಲೇ ಶೇಪ್ ಕೊಟ್ಟು, ಯಾಕಂದ್ರೆ ಗಟ್ಟಿ ಆಗೋದು ಏನು ಪದಾರ್ಥ ಇಲ್ಲಿತ್ತು. ಇಲ್ಲ ಹೊಡಿಯೋದು ಅದೇ ಏನು ಹೊಡಿವಾತು ಇಷ್ಟು ಹಿಂಗೆ ಬರ್ತಾವೆ. ನಾ ಆಮೇಲೆ ಕೈಲೇ ಗಟ್ಟಿ ಆಗ್ಯಾವಲ್ಲ ಇವು, ಬೇಳೆ ಥರನ ಅನ್ಸತ್ತವು. ತಿನ್ನು ಸೇಮ್ ಸಾಫ್ಟ್ ನೋಡಂದ್ರೆ ಬೇಡ ಆಗ್ತದೆ. ಚಲೋ ಆಗೈತಿ. ಆಯಿತು, ನನಗೆಲ್ಲ ಇಂಥಾಗ ಬ್ಯಾಡ್ ಆಗ್ತದೆ ನೋಡಿ. ಏನು ಮಾಡ್ತೀರಾ, ಇಷ್ಟು ಹೆಲ್ದಿ ಫುಡ್ ಇರ್ತಾವೆ, ನಂಗೆ ಬ್ಯಾಡ್ ಆಗ್ತದೆ. ಅಪ್ಪ ಬೇಕಾಗ್ತದೆ ಅದೇ ಸ್ನಾನ ಆಗ್ತೈತೋ ಇನ್ನಿಲ್ಲೋ ಏನೋ. 9:30 ಟೈಮ್, ರಾತ್ರಿ 9:30 ಟೈಮ. ನನಗಂತೂ ಫುಲ್ ನಿದ್ದೆ ಬಂದೈತಿ. ಈಗ ನಾನು ಬೇಗ ಮಲ್ಕೊಳ್ಳೋ ಅನ್ನತೇನೆ. 11:30 ಇಲ್ಲಿ ನೋಡಿ ಏನು ಮಾಡೋ ಕೆಲಸ. ಇನ್ನೂ ಕೆಲಸ ಮುಗಿತಾ ಇಲ್ಲ ಅಮ್ಮ ಮಗಳದ, ಇನ್ನೂ ಹಂಗೆ ನಡೆದದನ. ಇವಳು ಏನು ಮಾಡ್ಕೊತ ಕೂತಿದ್ದಾಳೆ ನೋಡಿ ಇಲ್ಲಿ. ನಂಗಂತೂ ಫುಲ್ ಚಳಿ ಸೇರಿಬಿಟ್ಟೈತಿ. ಚಳಿ ಆಗ್ತಾಯಿದೆ ಈಗ. ಅದಕ್ಕೆ ನಾನು ಮಲ್ಕೊಳಕ್ಕೆ ಹೋಗೋಣ ಅಂತ ಹೇಳಿ ಅದೇ ನಾನು ಕೂತಿದ್ದೆ. ಶಾಂಭವಿ ಅಂದು ನೀ ಮಲ್ಕೊಳಗಮ್ಮ, ಮತ್ತು ಬೆಳಿಗ್ಗೆ ಮತ್ತು ಅಪ್ಪನೂ ಬೇಗ ಹೋಗೋರು ಅದಾರ, ಅದಕ್ಕೆ ರೆಡಿ ಆಗಬೇಕು ಮತ್ತು ಅವ ಹೇಳ್ಬೇಕಾಗ್ತೈತಿ ಅಂತ ಹೇಳಿ ನಾ ಮಾಡ್ಕೋತೇನೆ ಅಂತ ಮಾಡ್ಕೋತಾ ಇದ್ದಾಳೆ. ಅದಕ್ಕೆ ನಾನು ಸ್ವಲ್ಪ ಮಲ್ಕೊಂಡ್ಬಿಡ್ತೀನಿ ಈಗ. ಆವಾಗಿಂದ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡಿದೆ, ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಮತ್ತು ಈಗ ನಾನು ಏನೇನು ಮಾತಾಡಿದ್ದೀನಿ, ಏನೇನಾಗೈತೆ ಎಲ್ಲ ನೋಡ್ಕೊಂಡು ಬಂದಿದ್ದೀರಾ. ನನಗೆ ಅದು ಗೊತ್ತಾದ ನಿಮ್ಗೆ ಇಷ್ಟನ ಆಗ್ತದೆ ಅಂತೇಳಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡೋಕೆ ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳಷ್ಟು ಧನ್ಯವಾದ ನೋಡಿರಿ. ಮತ್ತು ಖುಷಿಯಿಂದಿರಿ, ಚೆನ್ನಾಗಿರಿ, ನಂಗೆ ನಗ್ತಾ ಇರಿ ಯಾವಾಗಲೂ.